ಹಾಯ್ ಸ್ಪರ್ಧಾರ್ಥಿಗಳೇ, ನಿನ್ನೆ ಹೇಳಿದಂತೆ ನಾನು ವೇಕೆನ್ಸಿ ಯಾವ ರೀತಿ ಅದಾವ ಮತ್ತು ಎಷ್ಟು ಪೋಸ್ಟ್ ಖಾಲಿ ಅದಾವ ಅಂತೇಳಿ ಹೇಳಿದ್ದೆ. ಕೆ ಎಲ್ಲಿ ಖಾಲಿ ಇರುವ ಪೋಸ್ಟ್ಗಳ ಬಗ್ಗೆ ಹೇಳಿದ್ನಿ. ಈಗ ಪೋಸ್ಟ್ ವೈಸ್ ಯಾವ ರೀತಿ ಎಕ್ಸಾಮ್ ಇರ್ತೈತಿ ಮತ್ತು ಅಪ್ಲಿಕೇಶನ್ ಫೀ ಯಾವ ರೀತಿ ಐತಿ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಈಗಾಗಲೇ ಅಪ್ಲಿಕೇಶನ್ 8/10/2025 ಪ್ರಾರಂಭ ಆಗಿದ್ದು 31/10/2025 ನಿಮ್ಗೆ ಅಪ್ಲಿಕೇಶನನ್ನು ಹಾಕಕ್ಕೆ ಅವಕಾಶ ಇರ್ತದೆ. ಅಪ್ಲಿಕೇಶನ್ ಓನ್ಲಿ ಆನ್ಲೈನ್ ಮೂಲಕ ಮಾತ್ರ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ಲಾಸ್ಟ್ ಕೊನೆಯ ದಿನಾಂಕ 1/11/2025 ಸಂಜೆ 4 ಗಂಟೆ ಒಳಗಾಗಿ ನೀವು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕಾಗಿರ್ತದೆ. ಎಕ್ಸಾಮ್ ಡೇಟನ್ನು ಮುಂದೆ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಅವರು ಪ್ರಕಟಿಸಲಾಗ್ತದೆ ಹೇಳ್ತಾರೆ. ನೋಡಿರಿ, ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ ಕ್ಯಾಟಗರಿ ವೈಸ್ ನೋಡೋದಾದ್ರೆ ನಾವು ಸಾಮಾನ್ಯ ಅರ್ಹತೆ ಮತ್ತು ಇತರೆ ವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಒಳಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಯಾವುದೇ ರೀತಿ ಅಪ್ಲಿಕೇಶನ್ ಫೀ ರಿಟರ್ನ್ ಆಗುವುದಿಲ್ಲ. ಇನ್ನು SC ST ಮತ್ತು ಪ್ರವರ್ಗವನ್ನು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು PWBD ಅಂದರೆ ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ಕೂಡ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗಿರ್ತದೆ. ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಬರ್ಬೋದು ಅಂದರೆ ನೋಡಿರಿ, ನಮ್ಮದು ಬೆಂಗಳೂರು ಬರ್ಬೋದು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿಯಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗ್ತದೆ. ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮ್ಗೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡಲು ಕೇಳಿದರೆ ನಿಮ್ಗೆ ಅನುಕೂಲ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೋಬೋದಾಗ್ತದೆ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಯಾರು ಬರಿಬೋದು ಯಾರು ಬರೆಯಲ್ಲ ಅಂದ್ರೆ ನೋಡಿರಿ, ಈಗಾಗಲೇ ನೀವು KE ಅಥವಾ KPSC ಎಕ್ಸಾಮ್ ನಡೆಸಿದಲ್ಲಿ ನೋಡಿರಿ, KE ಮತ್ತು KPSC ಕಡ್ಡಾಯ ಕನ್ನಡ ನಡೆಸಿದಾಗ ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ನೀವು ಕಡ್ಡಾಯ ಕನ್ನಡ ಪೇಪರನ್ನು ಬರೆದಿದ್ರೆ ಈಗ ಮತ್ತೆ ಬರುವುದು ಏನು ಇರುವುದಿಲ್ಲ. ಒಮ್ಮೆ ಬರೆದ್ರೆ ಆಯ್ತು, 50 ಪಾಸ್ ಆದರೆ ಮುಂದೆ ಯಾವುದೇ KE ಅಥವಾ KPSC ಎಕ್ಸಾಮ್ ಕೂಡ ನೀವು ಅಟೆಂಡ್ ಆಗ್ಬೋದು. ನೋಡಿರಿ, ಹುದ್ದೆಗೆ ತಕ್ಕಂತೆ ಇರುವ ಪ್ಯಾಟ್ರನ್ನ ಬೇರೆ ಬೇರೆ ಆಗಿರ್ತದೆ. ಈಗ ನಾವು ಮೊದಲೇದಾಗಿ ನೋಡುವ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಇದು ಯಾವ ಹುದ್ದೆ ಅಂದ್ರೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ B ಹುದ್ದೆ ಮತ್ತು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಗ್ರೂಪ್ B, ಮೂರನೇದು ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ B ಹುದ್ದೆಗೆ ಯಾವ ರೀತಿ ಎಕ್ಸಾಮ್ ಇರ್ತದೆ ಅಂದ್ರೆ ನೋಡಿರಿ, ಇದು ಪತ್ರಿಕೆ 1 ಮತ್ತು 2 ಅಂತ 2 ಪೇಪರ್ ಇರ್ತಾವೆ. ಪತ್ರಿಕೆ 1 ಒಳಗೆ ಯಾವ್ದಾವ್ದು ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ ನೋಡಿರಿ, ಮೊದಲೇದಾಗಿ ಸಾಮಾನ್ಯ ಪತ್ರಿಕೆ ಅಂತ ಇರ್ತೈತಿ. ಇದರಲ್ಲಿ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಮತ್ತು ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆ ವಿಷಯಗಳನ್ನು ನಿಗದಿಪಡಿಸಿ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಇದು 300 ಮಾರ್ಕ್ಸಿನ ಎಕ್ಸಾಮ್ ಪೇಪರ್ 1 ಆಗಿರ್ತದೆ. ಇದಕ್ಕೆ ಟೈಮ್ ಬಂದುಬಿಟ್ಟು 2 ತಾಸಿನ ಟೈಮ ಕೊಟ್ಟಿರ್ತಾರೆ. ಇನ್ನು ಪೇಪರ್ 2 ಒಳಗೆ ನಿರ್ದಿಷ್ಟ ಪತ್ರಿಕೆ ಇದಾಗಿರ್ತದೆ. ಇದು ಕೂಡ 300 ಮಾರ್ಕ್ಸಿನ ಎಕ್ಸಾಮ್ ಆಗಿರ್ತದೆ. ಇದಕ್ಕೂ 2 ಗಂಟೆ ಟೈಮನ್ನು ಕೊಟ್ಟಿರ್ತಾರೆ. ಇನ್ನು ನೋಡಿರಿ, 2ನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ, 2ನೇದು ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ ಮತ್ತು ಸಹಾಯ ಲೆಕ್ಕಿಗ, ಕಿರಿಯ ಅಧಿಕಾರಿ, ಗ್ರಂಥಪಾಲಕ ಮತ್ತು ಕಿರಿಯ ಅಭಿಯಂತರರು ಗ್ರೂಪ್ C ಹುದ್ದೆಗಳಿಗೆ ಯಾವ ರೀತಿ ಪ್ಯಾಟ್ರನ್ ಇರ್ತಂದ್ರೆ ಇದರಲ್ಲಿ ಕೂಡ ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ 2 ರೀತಿ ಎಕ್ಸಾಮ್ ಇರುತ್ತೆ. ನೋಡಿರಿ, ಇದರಾಗೂ ಕೂಡ ಸಾಮಾನ್ಯವಾಗಿ ಪ್ರಚಲಿತ ಘಟನೆಗಳ ಬಗ್ಗೆ ಇರ್ತದೆ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಬಗ್ಗೆ ಇರ್ತೈತಿ. ಎಲ್ಲ ರೀತಿಯ 10ನೇ ತರಗತಿಯ ಮಟ್ಟದ ಸಿಲೆಬಸ್ಸನ್ನು ಒಳಗೊಂಡಿರ್ತದೆ. ಇದು 100 ಮಾರ್ಕ್ಸಿನ ಎಕ್ಸಾಮ್ ಆಗಿರ್ತದೆ ಪೇಪರ್ 1. ಇದಕ್ಕೆ 2 ತಾಸು ಟೈಮಿಂಗ್ ಇರ್ತೈತಿ. ಇನ್ನು 2ನೇದು ಪತ್ರಿಕೆ 2 ಅಂತೇಳಿ ಇದ್ರಾಗ ಸಾಮಾನ್ಯ ಕನ್ನಡ ಇರ್ತೈತಿ, ಸಾಮಾನ್ಯ ಇಂಗ್ಲೀಷ, ಕಮ್ಯುನಿಕೇಷನ್ ಪೇಪರ್ ಅಂತಂತಾರಲ್ಲ, ಇದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡ ಪತ್ರಿಕೆ ಆಗಿರ್ತದೆ. ಇದು ಕೂಡ 100 ಮಾರ್ಕ್ಸಿನ ಎಕ್ಸಾಮ್ ಆಗಿದ್ದು 2 ತಾಸನ್ನು
ಈ ಎಕ್ಸಾಮ್ಗೆ ನೀಡಿರ್ತಾರೆ. ಇನ್ನು ಎರಡನೇದಾಗಿ ನೋಡ್ರಿ ಪತ್ರಿಕೆ 2 ಅಂತೇಳಿ, ಇದರಲ್ಲಿ ಕಿರಿಯ ಅಧಿಕಾರಿಗೆ QAD ಪತ್ರಿಕೆ 2 ಒಳಗೆ ಬೇರೆ ರೀತಿಯ ಸಬ್ಜೆಕ್ಟನ್ನು ಒಳಗೊಂಡಿರ್ತದೆ. ಅಧಿಕಾರಿಗೆ ಪತ್ರಿಕೆ 2 ಒಳಗೆ ಬೇರೆ ಬೇರೆ ಆಗ್ತದೆ ನೋಡಿ. ಒಂದನೇ ಪೇಪರ ಒಳಗೊಂಡ ಸಬ್ಜೆಕ್ಟನ್ನು ಆಯಿತು, ಮತ್ತು ಪೇಪರ್ 2 ಇದು ಕಿರಿಯ ಅಧಿಕಾರಿಗಳಿಗೆ ಬೇರೆ ಸಬ್ಜೆಕ್ಟನ್ನು ಒಳಗೊಂಡಿರುತ್ತೆ ನೋಡಿ. ಯಾವುದಂದರೆ ಸ್ಪೆಸಿಫಿಕ್ ಪೇಪರ್ ಅಂತೇಳಿ. ಇದು ಇನಾಗ್ರಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ ಮತ್ತು ಇಂಟ್ರೊಡಕ್ಷನರಿ ಟಾಪಿಕ್ಸ್ ವೈಸ್ ಎಕ್ಸಾಮ್ ಇರ್ತೈತಿ. ಇದು 100 ಮಾರ್ಕ್ಸಿಂದ ಇರುತ್ತೆ. ಇದರಲ್ಲಿ 2 ತಾಸು ಟೈಮನ್ನು ನೀಡಿರ್ತಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಪತ್ರಿಕೆ 2 ಒಳಗೆ ಯಾವ ರೀತಿ ಇರ್ತಂದ್ರೆ ನೋಡ್ರಿ, ಟಾಯ್ಲೆಟ್ ಸೋಪ್ ಮತ್ತು ಪ್ರೊಡಕ್ಷನ್ ಪ್ರೊಸೀಜರ್ ಬಗ್ಗೆ ಇರ್ತೈತಿ, ರಾ ಮೆಟೀರಿಯಲ್ ಬಗ್ಗೆ ಮತ್ತು ಪ್ಯಾಕೇಜ್ ಮತ್ತು ಸೋಪ್ಸ್ ಬಗ್ಗೆ ಇರ್ತೈತಿ, ಡಿಟರ್ಜೆಂಟ್ ಮತ್ತು ಕಾಸ್ಮೆಟಿಕ್ಸ, ಹೆಲ್ತ್ ಮತ್ತು ಸೇಫ್ಟಿ ಎನ್ವೈರ್ಮೆಂಟ್ ಬಗ್ಗೆ ಇರ್ತೈತಿ, ಆಟೋಮೇಟಿವ್ ಸಿಸ್ಟಮ್ಸ, ದ ಇಂಪೆಕ್ಟೆಡ್, ಇವು ಎಲ್ಲ ಸಬ್ಜೆಕ್ಟನ್ನು ಒಳಗೊಂಡದ್ದು 100 ಮಾರ್ಕ್ಸಿಗೆ ಎಕ್ಸಾಮ, 2 ತಾಸಿನ ಎಕ್ಸಾಮ ಈ ಅವಧಿಗೆ ನಿಗದಿಪಡಿಸ್ಯಾರ. ಇನ್ನು ಮೂರನೇದು ನೋಡ್ರಿ, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಅಥವಾ ಉಗ್ರಾಣ ಅಧಿಕಾರಿಯ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದರೆ ಇದು ಸ್ಪೆಸಿಫಿಕ್ ಪೇಪರ್ ಅಂತೇಳಿ. ಇದರಲ್ಲಿ ಪಾರ್ಟ್ 1 ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಪಾರ್ಟ್ 2 ಪರ್ಚೇಸ್ ಮ್ಯಾನೇಜ್ಮೆಂಟ, ಇನ್ನು ಪಾರ್ಟ್ 3 ಒಳಗೆ ವೇರ್ ಹೌಸಿಂಗ್ ಆ್ಯಂಡ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಇರುತ್ತೆ. ಇದರಲ್ಲಿ ಮತ್ತು 4ನೇದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇತ್ತು, ಟೆಕ್ನಿಷಿಯನ್ಸ್ ಅಂತೇಳಿ. ಇದು 100 ಮಾರ್ಕ್ಸಿಂದ ಎಕ್ಸಾಮ್ ಇದಾಗಿರ್ತದೆ. ಇದಕ್ಕೂ ಕೂಡ 2 ತಾಸಿಂದ ಟೈಮನ್ನು ಕೊಟ್ಟಿರ್ತಾರೆ. ಇನ್ನು ನೋಡಿರಿ, ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ ಸಂಚಾರ ನಿರೀಕ್ಷಕರು ದರ್ಜೆ 3 ಮತ್ತು 4 ನಿರ್ವಾಹಕ ಹುದ್ದೆಗಳಿಗೆ ಯಾವ ರೀತಿ ಪೇಪರ್ ಇರ್ತಂದ್ರೆ ಪತ್ರಿಕೆ 1 ಮತ್ತು 2 ಅಂತ 2 ಸಬ್ಜೆಕ್ಟ್ ಇರ್ತಾವೆ, 2 ಪೇಪರ್ ಇರ್ತಾವೆ. ಇದರಲ್ಲಿ ಕೂಡ ಸೇಮ ಪ್ರಚಲಿತ ಘಟನೆಗಳ ಅಭ್ಯರ್ಥಿ, ದೈನಂದಿನ ಗ್ರಹಕ್ಕೆ ವಿಷಯಗಳು, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಇರ್ತವೆ. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಬಗ್ಗೆ ಇರ್ತೈತಿ. ಭೂಗೋಳಶಾಸ್ತ್ರ ಎಲ್ಲ ಕರ್ನಾಟಕದ ಗ್ರಾಮೀಣ ಪಂಚಾಯತ್ ಇರ್ತದೆ ನೋಡ್ರಿ. ಇನ್ನು ಇದು 100 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. 1ನೇ ಪೇಪರ 2 ತಾಸು ಇರ್ತಿ. 2ನೇದು ನೋಡ್ರಿ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಇಂಗ್ಲೀಷ, ಕಂಪ್ಯೂಟರ್ ಜ್ಞಾನ ಕೂಡ 100 ಮಾರ್ಕ್ಸಿಗೆ ಇರ್ತಿ. ಟೋಟಲಾಗಿದ್ದು 2 ತಾಸಿನ ಎಕ್ಸಾಮ ಇದಾಗಿರ್ತದೆ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಯಾವ ರೀತಿ ಇರುತ್ತಂದ್ರೆ KE ಎಲ್ಲ ಹುದ್ದೆಗಳಿಗೆ ಅನ್ವಯಿಸಿದಂತೆ ನೋಡಿರಿ, ಎಲ್ಲದಕ್ಕೂ 4 ಆಪ್ಷನ್ಸ್ ಇರ್ತವೆ. ನೀವು ತಪ್ಪಾದ ಉತ್ತರಕ್ಕೆ 1/4 ಮಾರ್ಕ್ಸ ಕಟ್ ಆಗತ್ತಾ ನೋಡಿರಿ. ಇಲ್ಲಿ OMR ಶೀಟ್ನಲ್ಲಿ 5 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಯಾಕಂದ್ರೆ ನೀವು ಆನ್ಸರ್ ಗೊತ್ತಿಲ್ಲದರೂ ಕೂಡ ಆನ್ಸರ್ ಗೊತ್ತಿಲ್ಲ ಅಂತೇಳಿ 5ನೇ ಬಾಕ್ಸಿಗೆ ನೀವು ಶೇರ್ ಮಾಡಬೇಕಾಗಿರ್ತದೆ. ಮೊದಲು ಹಾಗಿದ್ದಿಲ್ಲ, 4 ನಿಮ್ಗೆ ಆನ್ಸರ್ ಗೊತ್ತಿರಕಂದ್ರೆ ನೀವು ಖಾಲಿ ಬರುವುದಿತ್ತು. ಆದರೆ ಯಾವುದೇ ರೀತಿಯ ಖಾಲಿ ಬಿಡದೆ 5ನೇ ಬಾಕ್ಸನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡದೇ ಇದ್ದ ಕಾರಣ ನೀವು 1/4 ಅಂಕಿಗೆ ಅಂದರೆ ನೀವು ಮಾರ್ಕ್ಸ್ ನೀವು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಏನಾದರೂ ಶೇಡ್ ಮಾಡ್ಲಿಕ್ಕಂದ್ರೆ 5ನೇ ಆಪ್ಷನನ್ನು ನಿಮ್ಮದು 1/4 ಮಾರ್ಕ್ಸ ಕಟ್ ಆಗೋ ಚಾನ್ಸಸ್ ಇರ್ತೈತಿ. ಆದರೆ ನೋಡ್ರಿ, ಇಲ್ಲಿ ಆಯ್ಕೆ ವಿಧಾನ ವಾಯುವ್ಯ ಕರ್ನಾಟಕ ನಿಗಮ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯ ಸಂಚಾರ ನಿರೀಕ್ಷಕರು ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಏನಿರ್ತಾರಲ್ಲ ಇವರಿಗೆ ನೇರನಾಮಕತೆ ಇರ್ತೈತೆ. ಯಾವ ರೀತಿ ಅಂದ್ರೆ OMR ಮೂಲಕ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ನಡೆಸ್ತಾರೆ. ಅದರಲ್ಲಿ ತೆಗೆದುಕೊಂಡ 75 ಮಾರ್ಕ್ಸನ್ನು 75% ಮಾರ್ಕ್ಸ್ ತೆಗೆದುಕೊಂಡು ಇನ್ನು ಉಳಿದಿದ್ದ ಅಪ್ಲಿಕೇಶನ್ ಹಾಕಿದ್ದು ಯಾವ ವಿದ್ಯಾರ್ಥಿ ಮ್ಯಾಗ ಅದನ್ನು 25% ತೆಗೆದುಕೊಂಡು 2 ಕೂಡಿಸಿ ಇವರು ಅಂಕಗಳ ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡ್ಕೋತಾರೆ. ನೋಡಿರಿ, ನಾನು ಆದಷ್ಟು ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಅಂದರೆ ಪೇಪರ್ನಲ್ಲಿ ಯಾವುದೇ ರೀತಿ ಪಠ್ಯಕ್ರಮ ಇರ್ತದೆ ತಿಳಿಸೀನಿ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಾರ ದಯವಿಟ್ಟು ಅಪ್ಲಿಕೇಶನ್ ಹಾಕಿರಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ಪಾರ್ಟ್ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.